ನಮಸ್ಕಾರ ಗೋವಿಂದಯ್ಯನವ್ರಿಗೆ. ನಮಸ್ಕಾರ. ಏನ್ ಯಜಮಾನ್ರೆ ಆರೋಗ್ಯವೋ? ಎಲ್ಲ ದೇವ್ರ ದಯ. ಅಮ್ಮ ಚೆನ್ನಾಗಿದ್ದೀರಾ? ಯಾವಾಗ ನಿಮ್ ಯಜಮಾನ ರಿಟೈರ್ಮೆಂಟ್? ಸರ್ವಿಸ್ ಮುಗಿದ ಮೇಲೆ. ಓಹೋ, ತಗೊಳ್ಳಿ ಅಮ್ಮ. ಇಲ್ಲಿ ಕೊಡಿ. ಯಾಕೆ ನೀವು ಮುಡ್ಕೋತೀರಾ? ಇಲ್ಲ ಇಲ್ಲ, ಆಕೆ ಮಡಿ. ಓಹೋ, ಏನ್ ಯಜಮಾನ್ರೆ ರಿಟೈರ್ಡ್ ಆದ್ಮೇಲೆ ನೀವು ಹಳ್ಳಿಗೆ ಹೋಗ್ಬಿಡ್ತೀರಂತೆ? ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಾನ್ ಯೋಚನೆ ಮಾಡ್ಬೇಕಲ್ಲ. ನಿಮ್ಗೆ ಯಾಕೆ ಯೋಚನೆ? ನೀವು ಖಾಲಿ ಮಾಡಿದ್ಮೇಲೆ ಇನ್ನೊಬ್ರು ತಂದು ಇಲ್ಲಿ ತುಂಬೇಕಲ್ಲ, ಅದಕ್ಕೆ. ಓಹೋ, ತಗೊಳ್ಳಿ. ಸ್ವಲ್ಪ ತಡೀರಿ. ಹಾ, ಈಗ ಇದೇನಿದು? ನಾನು ಮಡೀರಿ. ಓ, ಏನ್ರಿ ನೀವು ಈ ತರ ತಲೆ ತೆಗೆಸ್ಕೊಂಡು ನಿಂತ್ಕೊಂಡ್ರೆ ಏನ್ರಿ ನಿಮ್ ಕತೆ? ಅಲ್ಲ, ಒಂದ್ ನಿಮಿಷ ಸ್ವಲ್ಪ ಒಳಗಡೆ ಬರ್ತೀರಾ? ನೋಡಯ್ಯ, 8 ತಿಂಗಳದ ಒಳಗ್ ಕರೆದು ಕೂರಿಸಿ ಮಾತಾಡಿಸಿ ಬಾಡಿಗೆ ಕೊಡದೆ ಬರೀ ಕೈಯೆಲ್ಲ ವಾಪಸ್ ಕಳಿಸ್ತಾ ಇದೀಯಾ? ಇಲ್ಲ ಇವನ ಮತ್ತೆ ತಲೆ ಕರೀತಾನಲ್ಲ ಇವನು. ಅಲ್ಲಯ್ಯ, ಚೆನ್ನಾಗ್ ಕುದುರ್ಕೊಂಡು ಸಂಸಾರ ಮಾಡ್ಕೊಂಡು ನಗ್ನಗ್ತಾ ಇದ್ದೆ, ಏಕ್ದಮ್ ಹಿಂಗ್ ಯಾಕೆ ಮುದುರ್ಕೊಂಬಿಟ್ಟೆ? ಅದು 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 ಈ ತಿಂಗಳು 8 ತಿಂಗಳದ ಕಾದು ನಾನ್ ತಗೊಳಾಗೋದೆ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಗಲೇಬೇಕು. ತಗೋ. ಏನಯ್ಯ ನಾಜುಕಯ್ಯ, ಈ ಮನೆ ಕಾರ್ಯ ಆಗತ್ತೆ, ನೀವ್ ಈ ಮನೆ ಬರ್ತೀರಾ? ಅಯ್ಯೋ ಬೇಡ, ನಮ್ ಲೆವೆಲ್ಗೆ ಇದು ಹೈ ಲೆವೆಲ್ ಆಗೋಯ್ತು. ಅವತ್ತೊಂದು ತಿನ್ನು ಲೆವೆಲ್ ಅಲ್ಲಿ ಇದೀವಿ. ಇಲ್ಲಿಗೆ ಬಾ ಅಂತ ಹೇಳ ಬಂದ್ರೆ ತಪ್ಪೇನಯ್ಯ? ನಾವೇನ್ ತಿರುಕ್ರು ಅಂತ ಬೋರ್ಡ್ ಹಾಕೊಂಡಿದೀವ? ನಿನ್ನ ಇಡೀ ಮಾವ ನಡಿಯಯ್ಯ ಲೆವೆಲ್. ನಿನ್ ದೊಡ್ಡ ಮನ್ಸ ಮಾಡ್ಬೇಕು ಅಂತ ನಾನಿದ್ರೆ ಈ ವಾಟರ್ದಲ್ಲಿ ನನ್ ಮನತೆ ನಿನ್ ಲೆವೆಲ್ ತೋರಿಸ್ತಿಲ್ಲ. ನೋಡಿ ನಡಿಯಯ್ಯ. ಏನಪ್ಪ ಮಾಡ್ಲಿ? ಯಾರಂತ ತುಂಬಲಿ ಈ ಮನೆಗೆ ನಾನು? ಅದು ಈ ತಿಂಗಳಲ್ಲಿ. ನೀನ್ ಸುಮ್ನಿರಯ್ಯ, ಇಲ್ದಿರೋ ಕತೆ ಎಲ್ಲ ಮಾತಾಡೋಣ. ಕೃಷ್ಣ ಗೊತ್ತೇನಯ್ಯ ನಿನಗೆ? ಅದೇ ಆ ಕಡೆ ಮನೇನು. ಅವನಲ್ಲಯ್ಯ, ಮಹಾಭಾರತದಲ್ಲಿ ಬರ್ತಾನ ಶ್ರೀಕೃಷ್ಣ ಪರಮಾತ್ಮ. ಗೊತ್ತು. ಶಿಶುಪಾಲ ಗೊತ್ತಾ? ಗೊತ್ತು. ಅವನ್ ಎಷ್ಟ್ ತಪ್ಪು ಮಾಡ್ದ? 101. ಅದಕ್ಕೆ ಕೃಷ್ಣ ಏನ್ ಮಾಡ್ದ? ಚಕ್ರ ಬಿಟ್ಟು ಅವನ್ ಕುತ್ತಿಗೆನ ತೆಗೆದ. ನಿಂದು 102 ಆಗಿದೆ, ಯೋಚನೆ ಮಾಡಿ ನೋಡು. ಸುಶೀಲಮ್ಮ, ಸುಶೀಲಮ್ಮ, ನಮಸ್ಕಾರ. ಚೆನ್ನಾಗಿದೆಯಮ್ಮ? ತಗೊಳ್ಳಿ ಚೆಕ್. ಏನಮ್ಮ ಈ ಚೆಕ್ ಕೊಟ್ಟು ನನ್ನ ಪರೇಡ್ ತೆಗಿತೀರಾ? ಇದನ್ನ ಕ್ಯಾಶ್ ಮಾಡ್ಸಕ್ ನಾನು ಬಸವನಗುಡಿ ಕೊನೆಗೆ ಹೋಗ್ಬೇಕು. ಅರ್ಥ ಆಯ್ತು, ಇನ್ನ ಅರ್ಥ ಎಲ್ಲಿ? ಕೃಷ್ಣಪ್ಪನವ್ರು ಇಲ್ವೇ? ಓಹೋ, ನಮಸ್ಕಾರ ನಮಸ್ಕಾರ. ಪೈಲ್ವಾನ್ ಗೋವಿಂದಪ್ಪನವ್ರಿಗೆ ಎಲ್ಲ ಆರೋಗ್ಯನ? ತಗೊಳ್ಳಿ. ನಿಮ್ದು ಚೆಕ್ಕ ಯಶವಂತಪುರ. ಇದನ್ನ ತಗೊಳಕ್ ನಾನು ಕೊನೆಗೆ ಹೋಗ್ಬೇಕು. ಏನ್ರಿ ಗಂಡ ಹೆಂಡತಿ ಇಬ್ರು ಒಂದೇ ಅಕೌಂಟ್ ಓಪನ್ ಮಾಡ್ಬಾರ? ನೋಡಿ, ಆ ನಂಜುಂಡಪ್ಪನ ಮನೆ ಖಾಲಿ ಆಗತ್ತೆ, ನೀವ್ ಅಲ್ಲಿ ಬಂದ್ಬಿಡ್ತೀರಾ? ಗೋವಿಂದಪ್ಪನವ್ರೆ, ನಮ್ಗೆ ಯಾಕಷ್ಟು ದೊಡ್ಡ ಮನೆ ಅಂತ? ನಮಗ್ ಮಕ್ಕಳಿಲ್ಲ, ಮರಿ ಇಲ್ಲ. 2 ಚೆಕ್ ಒಂದಾದ್ರೆ ಮಕ್ಕಳಾಗತ್ತೆ. ನೋಡಿ, ಸುಮ್ನೆ ಆ ಮನೆ ಬಂದ್ಬಿಡಿ, ಮಕ್ಕಳು ಆಗತ್ತೆ, ಮರಿಯೂ ಆಗತ್ತೆ. ಖಂಡಿತವಾಗ್ಲೂ ಬೇಡ ಗೋವಿಂದಪ್ಪನವ್ರೆ. ಗೋವಿಂದಪ್ಪನವ್ರೆ, ನಂದು ಈವ್ನಿಂಗ್ ಬ್ಯಾಂಕ್. ನನ್ ಮಾರ್ನಿಂಗ್ ಬ್ಯಾಂಕ್. ಈ 2 ಚೆಕ್ ಕ್ಯಾಶ್ ಆಗಿ ಹೊತ್ತು ಒಂದು ಊಟ ಬಿಡ್ಬೇಕಾಗತ್ತೆ. ನೋಡಿ ಕೃಷ್ಣಪ್ಪನವ್ರೆ, ಈ ಮಹಾಭಾರತದಲ್ಲಿ ಬರ್ತಾನಲ್ಲ ಜರಾಸಂಧ, ಅವನು ಗೊತ್ತಾ? ಜರಾಸಂಧ ಗೊತ್ತೇಳಿ. ಅವನ್ ದೇಹನ್ ಸೆಳಿ 2 ಭಾಗ ಮಾಡಿದ್ರು ಮತ್ತೆ ಸೇರ್ಕೊಂಡ್ಬಿಡ್ತಿತ್ತಂತೆ. ಆ ವರ ನನಗಿದ್ದಿದ್ದೆ ಎಷ್ಟೋ ಚೆನ್ನಾಗಿರ್ತಿತ್ತು. ಯಾಕೆ? 1 ಚೆಕ್ ನ ಕ್ಯಾಶ್ ಮಾಡಕ್ ಅರ್ಧ ದೇಹನ ಯಶವಂತಪುರ ಕಳಿಸ್ಬೋದಾಗಿತ್ತು, ಇನ್ನ ಅರ್ಧನ ಬಸವನಗುಡಿ ಕೊನೆ ಕಳಿಸ್ಬೋದಾಗಿತ್ತು.